ರಾಗಿ ತಿಂದವ ನಿರೋಗಿ. ಯಾರು ಹೆಚ್ಚಾಗಿ ರಾಗಿ ಪದಾರ್ಥಗಳನ್ನ ಉಪಯೋಗಿಸ್ತಾರೋ ಅವರು ರೋಗದಿಂದ ಮುಕ್ತರಾಗಿರ್ತಾರೆ. ನಾನು ಇವತ್ತು ಈ ಪದಾರ್ಥಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಸಾಲೆ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಗಿ ರೊಟ್ಟಿ ಮಾಡಲಿಕ್ಕೆ ನಾನು ಸಬ್ಬಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾರೆಟು ಮತ್ತು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೀನಿ. ಈಗ 1 ಕಪ್ಪಲ್ಲಿ 2 ರೊಟ್ಟಿಗಳನ್ನ ನಾನು ಮಾಡ್ತಾ ಇದ್ದೀನಿ. ರಾಗಿನಲ್ಲಿ ಕಬ್ಬಿಣ ಅಂಶ ಮತ್ತು ನಾರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ಶುಗರ್ ಇರೋರು ಇದನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಇದರಲ್ಲಿ ಎಲ್ಲ ತರಕಾರಿಗಳನ್ನ ಹಾಕಿರೋದ್ರಿಂದ ಬೇರೆ ಸೊಪ್ಪು ತರಕಾರಿಗಳನ್ನ ಹಾಕಿ ಉಪಯೋಗಿಸಿ ಮಾಡ್ಕೋಬೋದು. ಇದನ್ನು ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಮೊಸರು, ಚಟ್ನಿ ಪುಡಿ ಅಥವಾ ಯಾವುದೇ ಟೊಮೆಟೊ ಗೊಜ್ಜು ಅಥವಾ ಚಟ್ನಿನಲ್ಲೂ ಸಹ ತಿನ್ಬಹುದು. ನಾನು ಇದನ್ನು ಹಾಗೆ ತಿಂತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.